ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀನಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಕಾಟನ್ ಸಾರಿಗೆ ಸ್ಟಾರ್ಚನ್ನು ಯಾವ ರೀತಿ ಹಾಕೋದು ಅಂತೇಳಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಇದು ಸಾಬಕ್ಕಿ ಪಾಯಸ ಮಾಡುವ. ಇದನ್ನು ಬೇಯಿಸಿ ಚೆನ್ನಾಗಿ ಇದರ ಗಂಜಿಯನ್ನು ತೆಗೆದು ಅದರಲ್ಲಿ ಸ್ಟಾರ್ಚನ್ನು ಹಾಕೋದು. ಎಷ್ಟು ಹಳೆಯದಾದ ವಸ್ತ್ರವಾದರೂ ಅದಕ್ಕೆ ಸ್ಟಾರ್ಚ್ ಹಾಕಿ ಐರನ್ ಮಾಡಿ ಆಗುವಾಗ ಹೊಸತ್ರ ಅಂತ ಕಾಣುವುದು. ಇದಕ್ಕೆ ಅಳತೇನೆ ಬೇಕು ಅಂತೇನಿಲ್ಲ. ನನಗೆ 2 ಸಾರಿ ಮುಳುಗುವಷ್ಟು ನಾನು ಸ್ಟಾರ್ಚನ್ನು ಮಾಡ್ತಾ ಇದ್ದೇನೆ. ಮೊದಲೆಲ್ಲ ಗಂಜಿ ನೀರಲ್ಲಿ ಸಾರಿಯನ್ನು ಮುಳುಗಿಸಿ ಸ್ಟಾರ್ಚ್ ಹಾಕ್ತಿದ್ರು. ಈಗ ಬೇರೆ ಬೇರೆ ಬಗೆಯಲ್ಲಿ ಕಾರ್ನ್ಫ್ಲವರನ್ನು ಬಳಸಿ ಕೂಡ ಮಾಡ್ತಾರೆ. ನಾನು ಈ ಸಾಬಕ್ಕಿ ಪಾಯಸ ಮಾಡುವಂತಹ ಸಾಬಕ್ಕಿಯನ್ನು ಬಳಸಿ ಮಾಡ್ತಾ ಇದ್ದೇನೆ. ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೆ. ಅದರಲ್ಲಿ ಸಾಬಕ್ಕಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸುವುದು. ಶೀತ ಕೆಮ್ಮಾದ ಕಾರಣ ಮಾತಾಡಲಿಕ್ಕೆ ವಾಯ್ಸ್ ಹೋಗಿದೆ. ತುಂಬ ಸಮಯ ಆಯಿತು ವಿಡಿಯೋವನ್ನು ಹಾಕದೆ. ಸಾಬಕ್ಕಿ ಬೇಯಲು ತುಂಬ ಹೊತ್ತು ಬೇಕಾಗುವುದು. ಒಮ್ಮೆ ಯೂಸ್ ಮಾಡಿದ್ದ ಸಾಬಕ್ಕಿನ ಇನ್ನೊಮ್ಮೆ ಬೇಯಿಸಿ ಆ ರೀತಿ ಕೂಡ ಸ್ಟಾರ್ಚನ್ನು ತೆಗಿಬಹುದು. ನಾನಿಷ್ಟು ಬೇಯಿಸಿ ಇದರಿಂದ ತೆಗಿತಾ ಇದ್ದು ದಪ್ಪ ಆಗ್ತಾ ಬಂದಿದೆ. ಇದಕ್ಕೆ ನೀರು ಸೇರಿಸಿ ಆದಷ್ಟು ತೆಳು ಮಾಡಲಿಕ್ಕಿದೆ. ತುಂಬ ದಪ್ಪ ಆದರೆ ಸ್ಟಾರ್ಚ್ ತುಂಬ ದಪ್ಪವಾದರೆ ಬಟ್ಟೆಯು ರಟ್ಟಿನಂತಾಗುವುದು. ಆದ ಕಾರಣ ನಾನು ಲೈಟಾಗಿ ಹಾಕ್ತಾ ಇದ್ದೇನೆ. ಇದನ್ನೊಂದು ಬಟ್ಟೆಯಲ್ಲಿ ಅಥವಾ ಸ್ಟ್ರೈನರಲ್ಲಿ ಸೋಸಿ ಇದರಿಂದ ಆದಷ್ಟು ಗಂಜಿಯನ್ನು ತೆಗೆಯುವುದು. ಸ್ಟಾರ್ಚ್ ಎಷ್ಟು ದಪ್ಪವಾಗಿದೆ, ಇನ್ನು ತಣಿಯುವಾಗ ಮತ್ತು ದಪ್ಪವಾಗುವುದು. ಈ ಸಾರಿಗೆಲ್ಲ ಸ್ಟಾರ್ಚನ್ನು ಹಾಕುವುದರಿಂದ ಬಟ್ಟೆ ಒಳ್ಳೆ ಸ್ಟಿಫ್ ಆಗಿ ನಿಲ್ಲುವುದು. 2-3 ಸಲ ಕಾಟನ್ ಬಟ್ಟೆ ಎಲ್ಲ ಉಟ್ಟಾಗುವಾಗ ಅದೊಂದು ಜೀವ ಇಲ್ಲದಂತಾಗುವುದು. ಅದಕ್ಕೆ ಈ ಸ್ಟಾರ್ಚನ್ನು ಹಾಕುವುದರಿಂದ ಒಂದೊಳ್ಳೆ ಹೊಸ ಬಟ್ಟೆಯಂತೆ ತೋರುವುದು. ನಾನು ಬಕೆಟಲ್ಲಿ ಒಳ್ಳೆ ಕ್ಲೀನ್ ಆದ ನೀರನ್ನು ತಗೊಂಡಿದ್ದೆ. ಅದಕ್ಕೆ ಈ ಸ್ಟಾರ್ಚನ್ನು ಸೇರಿಸ್ತಾ ಇದ್ದೇನೆ. ಕಂಫರ್ಟ್ ಹಾಕಿ ಒಗೆದ ರೆಡಿ ಮಾಡಿಟ್ಟುಕೊಂಡ ಈ ಸಾರಿಯನ್ನು ಈ ಸ್ಟಾರ್ಚಲ್ಲಿ ಮುಳುಗಿಸಿ ಒಂದು 10 ನಿಮಿಷ ಬಿಡುವುದು. ಇದನ್ನು ಬಿಸಿಲಲ್ಲಿ ಒಣಗಿಸ್ಲಿಕ್ಕಿಲ್ಲ, ನೆರಳಲ್ಲಿ ಆದಷ್ಟು ನೆರಳಲ್ಲಿ ಅದನ್ನು ಒಣಗಿಸುವುದು ಒಳ್ಳೆಯದು. ಈ ಒಣ ಸಾರಿಲ್ಲ ನಾವು ಯಾವಾಗಲೂ ಉಡುವುದಿಲ್ಲಲ್ಲ, ಆದ ಕಾರಣ ಇದನ್ನು ಒಗೆದು ಹೀಗೆ ಈ ರೀತಿ ರೆಡಿ ಮಾಡಿಟ್ಟುಕೊಂಡಲ್ಲಿ ನೆಕ್ಸ್ಟ್ ಉಡುವಾಗದು ಹೊಸತ್ರಂತೆ ಕಾಣುವುದು. ಎರಡನ್ನು ಕೂಡ ಮುಳುಗಿಸಿ ರೆಡಿ ಮಾಡಿಟ್ಟುಕೊಂಡಾಯಿತು. ಇದನ್ನು ನಾನೀಗ ಈ ಮರದ ಅಡಿಯಲ್ಲಿ ಇದನ್ನು ಒಣಗಲಿಕ್ಕೆ ಹಾಕಿದ್ದೇನೆ. ಇನ್ನೊಬ್ಬರ ಸಹಾಯದಿಂದ ಅದನ್ನು ಹಿಂಡಿ ಚೆನ್ನಾಗಿ ನೆರಿಗೆ ಬಿಡಿಸಿ ಅದರ ಮೂಲೆಲ್ಲ ಬಿಡಿಸಿ ಚೆನ್ನಾಗಿ ಅದನ್ನು ಒಣಗಲಿಕ್ಕೆ ಹಾಕುವುದು ಒಳ್ಳೆಯದು. ನೆರಿಗೆ ಕಟ್ಟದಂತೆ ನೋಡಿಕೊಳ್ಳುವುದು ಒಳ್ಳೆಯದು. ಆದಷ್ಟು ನೆರಳಲ್ಲೇ ಒಣಗಿಸುವುದು ಒಳ್ಳೆಯದು. ಇವತ್ತು ಒಳ್ಳೆ ಬಿಸಿಲಿತ್ತು, ಆದ ಕಾರಣ ಈ ನೆರಳಿಗಾದ್ರೆ ಬೇಗನೆ ಒಣಗಿದೆ. ಮೊದಲೆಲ್ಲ ನಮ್ಮ ಹಿರಿಯರೆಲ್ಲ ಇಂಥ ಬಟ್ಟೆಗಳಿಗೆ, ಬಿಳಿ ಬಟ್ಟೆಗಳಿಗೆಲ್ಲ ಮನೆಯ ಮಾಡಿಗೆ ಉಪಯೋಗಿಸುವಂತಹ ಓಡು ಹೇಳ್ತಾರಲ್ಲ, ಮನೆಯ ಹೆಂಚು, ಅದರ ಪೌಡರನ್ನು, ಕೆಂಪು ಪೌಡರನ್ನು ನೀರಿನಲ್ಲಿ ಕಲಸಿ ಅದರಲ್ಲಿ ಸಾರಿಯನ್ನು ಮುಳುಗಿಸಿ ಇದೇ ರೀತಿ ಒಣಗಿಸಿ ಇಡ್ತಿದ್ರು. ಅದರ ಬಣ್ಣವು ಹಾಗೆ ಉಳಿತಿತ್ತಂತ ಹೇಳ್ತಾರೆ. ಇಂಥ ಕಾಟನ್ ಶಾಲುಗಳಿಗೆಲ್ಲ ಇದು ಸಾಧಾರಣ ಒಣಗ್ತಾ ಬಂದಿದೆ. ಇದು ಚೆನ್ನಾಗಿ ಒಣಗುವಾಗ ಇದಕ್ಕೆ ಇನ್ನು ಐರನ್ ಮಾಡಿದರೆ ಹೊಸ ಬಟ್ಟೆಯಂತೆ ಕಾಣುವುದು. ಸಾಧಾರಣ ಒಣಗ್ತಾ ಬರುವಾಗಲೇ ಗೊತ್ತಾಗ್ತದೆ ಇದಕ್ಕೆ ಸ್ಟಾರ್ಚ್ ಹಾಕಿದ್ದೇವೆ ಅಂತೇಳಿ. ನಂತರ ನಾನು ಅದಕ್ಕೆ ಐರನ್ ಮಾಡಿಟ್ಟೆ. ನಾನು ಕಾಟನ್ ಶಾಲಿಗೆ ಕೂಡ ಸ್ಟಾರ್ಚ್ ಹಾಕಿದ್ದೆ.
ಇದು ಕೂಡ ನೋಡಿ ಒಳ್ಳೆ ಸ್ಟಿಫ್ ಆಗಿ ನಿಲ್ತದೆ. ಇಲ್ಲದ ಜೀವ ಇಲ್ಲದಂತ ಆಗ್ತಿತ್ತು, ಒಂದು ಬಲವೇ ಇಲ್ಲದ ಹಾಗೆ. ಸ್ಟಾರ್ಚಲ್ಲಿ ಹಾಕುವಾಗ ತುಂಬ ಖುಷಿ ಆಗ್ತದೆ. ಈ ಶಾಲ್ಗೆ ಕೂಡ ನಾನು ಸ್ಟಾರ್ಚ್ ಹಾಕಿದ್ದೆ ನೋಡಿ ಹೇಗಾಗಿದೆ ಅಂತೇಳಿ. ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ, ಅದನ್ನು ನೋಡುವಲ್ಲೇ ಗೊತ್ತಾಗ್ತದೆ. ವಿಡಿಯೋದಲ್ಲಿ ಗೊತ್ತಾಗುದಿಲ್ಲ, ಆದರೆ ಸ್ಟಾರ್ಚ್ ಹಾಕಿದರೆ ಬಟ್ಟೆ ಕರೆಕ್ಟಾಗಿ ನಿಲ್ಲುವುದು. ನೆರಿಗೆ ಹಾಕ್ಲಿಕ್ಕೆಲ್ಲ ಸಾರಿ ಎಲ್ಲ ಉಡುವಾಗ ಗೊತ್ತಾಗ್ತದೆ, ತುಂಬ ಖುಷಿಯಾಗುವುದು. ನಮ್ಮ ಈ ಸಿಂಪಲ್ ಆದ ಇಂದಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗುವವರೆಗೂ ಬಾಯ್.